ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಲಾಸ್ಟ್ ಸ್ಯಾಟರ್ಡೆ ಸಂಡೇ ವ್ಲಾಗ್ ನೋಡ್ರಿ. ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ಆ್ಯಕ್ಚುಲಿ ನೆನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು, ಆದ್ರೆ ನಮ್ಮ ಏರಿಯಾದಾಗ ಸಿಕ್ಕಾಪಟ್ಟೆ ಮಳೆಯಾಗಿ ಕರೆಂಟ್ ಇರಲಿಲ್ಲ ಸರಿಯಾಗಿ. ನನಗೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಹಾಗೆ ಎಡಿಟ್ ಮಾಡೋಕ್ಕೆ ಇಂಟರ್ನೆಟ್ ಇರಲಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಇರಲಿಲ್ಲ. ಅದಕ್ಕೋಸ್ಕರ ನಿನ್ನೆ ವಿಡಿಯೋ ಡಿಲೇ ಆಯಿತು. ನಿನ್ನೆ 10 ಗಂಟೆಗೆ ಬರಬೇಕಿತ್ತು ವಿಡಿಯೋ, ನೀನು ಹಾಕೋಕ್ಕಾಗಲಿಲ್ಲ. ಮತ್ತು ಅದ್ರಾಗ ಬೇರೆ ನಿನ್ನೆ ಯುಗಾದಿ ಹಬ್ಬ ಇತ್ತಲ್ಲ, ಕರೆಂಟು ಭಾಳ ಲೇಟಾಗಿ ಬಂದಿದ್ದಕ್ಕಾಗಿ ಕೆಲಸಗಳೆಲ್ಲ ಲೇಟಾದವು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಸಂಜೆಗಡೆ ಅಂದ್ರೆ ಆವಾಗೂ ಆಗಲಿಲ್ಲ. ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ. ಸ್ಯಾಟರ್ಡೆ ಸಂಡೇ ಬ್ಲಾಗ್ ಇದೆ, 2 ದಿವಸದ ಬ್ಲಾಗು. ಸ್ಯಾಟರ್ಡೇ ಇದು. ಇವಾಗ ಬೆಳಗ್ಗೆ ನಾನು ಬೇಗ ಎದ್ದಿದ್ನಿ ಇವತ್ತು. ಯಾವಾಗಲೂ ಎವ್ರಿ ಸ್ಯಾಟರ್ಡೇ ಸ್ಕೂಲ್ ರಜಾ ಆಯ್ತು ಅಂಥೇಳಿ ಒಂದು 7ವರೆಗೂ ಮಲಗ್ತಿದ್ದೀವಿ. ಆದರೆ ಇವತ್ತು ನಾನು 6ಗೆ ಎದ್ದಿದ್ನಿ. ಯಾಕಂದ್ರೆ ಇವತ್ತು ಸಾನ್ವಿಗೆ ಸ್ಕೂಲ್ದಾಗ ಮೀಟಿಂಗ್ ಇತ್ತು, ಮೀಟಿಂಗ್ ಹೋಗಬೇಕಿತ್ತು. ಅದಕ್ಕೋಸ್ಕರ ಬೇಗೆಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ರಾತಂಥೇಳಿ ಬೇಗನೆ ಎದ್ದಿದ್ನಿ. ಅದಿತಿ ಸಾನ್ವಿನ ಇಬ್ಬರನ್ನೂ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಡೈಲಿ ಸ್ಕೂಲ್ ಟೈಮಿಂಗ್ಸಿಗೆ ಮೀಟಿಂಗ್ ಇತ್ತು ಇವತ್ತನು. ಸಾನ್ವಿಗೆ ಒಬ್ಬಾಕಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗೋದಾದ್ರೆ ಅಷ್ಟೊಂದು ಲೇಟ್ ಆಗ್ತಿರಲಿಲ್ಲ. ಅದ್ರಾಗ ಬೇರೆ ಅದಿತಿ ನಾನು ಇಬ್ಬರೂ ರೆಡಿಯಾಗಿ ಹೋಗಬೇಕು. ಅದಕ್ಕೋಸ್ಕರ ಬೇಗ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡ್ರಾತಂತೇಳಿ ನಾನು ಬೇಗನೆ ಎದ್ದಿದ್ನಿ ಇವತ್ತು. ಎದ್ದು ಇವಾಗ ಬಾಗಿಲ ಎಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಇನ್ನು ಬಾಗಿಲ ತೊಳಿಬೇಕು, ಹಂಗೆ ಗಿಡಗಳಿಗೇನು ನೀರು ಹಾಕಬೇಕು. ಇನ್ನು ಚಾಗಿ ಏನೋ ಮಾಡ್ಕೊಂಡು ಕುಡ್ದಿರಲಿಲ್ಲ ನಾನು, ಇನ್ನು ಚಹಾ ಮಾಡ್ಕೊಂಡು ಕುಡಿಬೇಕು. ಎದ್ದಾಕೆನ ಇವತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಬಾಗಿಲನ್ನ ತೊಳ್ಯಾಕತ್ತಿದ್ದೆ ನಾನು ಫಸ್ಟ್. ಯಾಕಂದರೆ ಎದ್ದ ತಕ್ಷಣ ಫೋನ್ ಹಿಡ್ಕೊಂಡ್ರೆ ಮುಗೀತು, ಅಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ವೇಸ್ಟ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದಾಕೆನ ಟ್ರೈಪೋಡಿಗೆ ಮೊಬೈಲ್ ಹಾಕಿ ಕೆಲಸನ ಶುರು ಮಾಡಿದ್ದೆ ನೋಡ್ರಿ ಇವತ್ತು. ಫಸ್ಟ್ ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಎಲ್ಲ ಮುಗಿಸ್ಕೊಂಡ್ರೆ ಆಯ್ತು ಅಂತೇಳಿ, ಹುಡುಗರು ಹೇಳೋಗುಡ್ಕ ಎಲ್ಲ ಕೆಲಸ ಮುಗಿಸಿರಾತಂತೇಳಿ ಅಂದ್ಕೊಂಡು ನಾನು ಬೇಗ ಎದ್ದು ಮಾಡಾಕತ್ತಿದ್ನಿ. ಸಾನ್ವಿಗೆ ಮತ್ತು ಅದಿತಿಗೆ 7ಗೆ ಬಸ್ತೀನಿ 7 ಅಂತ ಹೇಳಿದ್ನಿ ರಾತ್ರಿ ನಾನು. ಅದಿತಿಗೆ ಮನ್ಯಾಗ ಇರು, ನಾವು ಎಷ್ಟೊತ್ತು ಹೋಗಿ ಬರ್ತೀವಿ, ಬರೀ 10 ನಿಮಿಷ ಐತಿ ಮೀಟಿಂಗ್ ಅಂತೇಳಿ. ಆಕೆ ಇಲ್ಲ ನಾನು ಬರಾಕೆನಕತ್ಲು. ಸರಿ ಆಯ್ತಿನ ಮತ್ತೆ ಬಿಟ್ಟು ಹೋದ್ರೆ ಅಳ್ತಾಳೆ ಅಂಥೇಳಿ ಆಕೆ ನಾನು ಕರ್ಕೊಂಡು ಹೊಂಟಿದ್ನಿ ಇವತ್ತು. ಅವರಿಬ್ಬರಿಗೂ ಬೇಗನೆ 7 ಅಂತ ಹೇಳಿದ್ನಲ್ಲ, ಅವರು ಕರೆಕ್ಟಾಗಿ 7:15ಗೆ ಎದ್ಬಿಟ್ರು ಇಬ್ಬರು. ಅದಿತಿ ಅಂತೂ ಬೇಗ ಹೇಳ್ತಾಳು, ಆದ್ರೆ ಸಾನ್ವಿನ ಬೇಗ ಹೇಳಂಗಿಲ್ಲ. ಆಕೆಗೆ 2-3 ಸರಿ ನಾವು ಹೋಗಿ ಕರಿಬೇಕು, ಇನ್ನು ಸಾನ್ವಿ ಟೈಮ್ ಆಯ್ತು ಸ್ಕೂಲ್ದು ಅಂದಾಗ ಹೇಳ್ತಾಳೆ ಆಕೆ. ಅದಿತಿ ಮಾತ್ರ ಹಾಗಿಲ್ಲ, ಆಕೆಗೆ ಎಚ್ಚರ ಆಯ್ತಂದ್ರೆ ಆಕೆ ಎದ್ದು ಬಂದುಬಿಡ್ತಾಳು. ಆಕೆಗೆ ನಾ ಎಬ್ಸಕ್ಕೆ ಹೋಗೋಂಗಿಲ್ಲ, ಎಷ್ಟೊತ್ತನಾದರೂ ಮಲಗುವಳಕ್ಕೆ, ಆಕೆಗೇನು ಸ್ಕೂಲ್ ಇಲ್ಲ ಏನಿಲ್ಲ ಅಂಥೇಳಿ ನಾನು ಎಬ್ಸೋದಿಲ್ಲ. ಆದ್ರೂ ಆಕೆ ಸಾನ್ವಿಗಿಂತ ಫಸ್ಟ್ ಆಕೆ ಎದ್ದು ಬಂದುಬಿಡ್ತಾಳೆ ನೋಡ್ರಿ. ಡೈಲಿ ಅಷ್ಟೇ, ಇಲ್ಲಿ ಬಂದಾಗಿಂದನೂ ಅಷ್ಟೇ, ಆಕೆನ ಫಸ್ಟ್ ಎದ್ದು ಬಂದುಬಿಡ್ತಾಳು. ಆಕೆ ಹಿಂದಿಂದ ಆಮೇಲೆ ಸಾನ್ವಿ ಎದ್ದು ಬರ್ತಾಳು. ಇವತ್ತು ಅಷ್ಟೇ ನಾನು ಬಾಗಿಲೆಲ್ಲ ತೊಳೆದು ಮನೆ ಕಸ ಗುಡಿಸಿ ಒರೆಸಾತೀನಿ, ಅವಾಗಿಬ್ಬರು ಎದ್ದು ಬಂದರು. ಫಸ್ಟು ಹೊರಗಡೆ ಎಲ್ಲ ಕೆಲಸ ಮುಗೀತು ನೋಡ್ರಿ. ಮುಗಿದು ನಾನು ಆಲ್ರೆಡಿ ಮನೆದು ಒಳಗಡೆ ಎಲ್ಲ ಕಸ ಗುಡಿಸಿ ಹೋಗಿದ್ನಿ ಹೊರಗಡೆ. ಈಗ ಬಂದಾಕೆನ ಮನೆ ಒರೆಸ್ಕೊಳಕತ್ತೀನಿ. ಈಗ ಮನೆ ಒರೆಸೋದು ಬಿಡ್ಬೇಕಂತ ಅನ್ಕೊನಿ, ಆದ್ರೆ ಸಿಕ್ಕಾಪಟ್ಟೆ ಧೂಳು ಬರ್ತತಿಲ್ಲ ಮನೆ ಹತ್ರ. ಡೈಲಿ ಮನೆ ಒರೆಸ್ಲೇಬೇಕು, ಅಂದಾಗನ ಸ್ವಲ್ಪ ಕ್ಲೀನ್ ಕಾಣಿಸ್ತತಿ. ಹಾಗಾಗಿ ಇವಾಗಂತೂ ದಿನ ಒರೆಸಿರ್ತೇನೆ ನೋಡ್ರಿ ನಾನು. ಈಗ ಮನೆ ಎಲ್ಲ ಒರೆಸಾತೀನಿ. ಆವಾಗ ಇಬ್ಬರು ಎದ್ದು ಬಂದರು. ನಮ್ಮ ಮನೆಯವ್ರೂ ಎದ್ದಿದ್ರು, ಅವ್ರಿಗೆ ಜೀರಿಗೆ ನೀರು ಮಾಡಿಕೊಡಂತ ಅನ್ನತ್ತಿದ್ರು. ಹಾಗಾಗಿ ಅವ್ರಿಗೆ ಮಾಡಿಕೊಡತ್ತೀನಿ ನೋಡ್ರಿ. ಇದು ಇವಾಗ ಇತ್ತೀಚೆಗೆ ಒಂದು ವಾರದಿಂದ ಶುರು ಮಾಡಿದ್ದೀನಿ ಜೀರಿಗೆ ನೀರು ಮಾಡಿಕೊಡೋಕೆ. ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚ ಅಜ್ವಾನ, ಅರ್ಧ ಚಮಚ ಸೋಂಪು, 3 ಕಾಳನ್ನ ಹಾಕಿ ಕುದಿಸಿದೆ ನೋಡ್ರಿ. ಚೆಂದಾಗಿ ಕುದಿಸಿ ಅದ್ರಾಗ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಕೊಟ್ಟಿರ್ತೀನಿ. ನಮ್ಮ ಮನೆಯವ್ರು ಆ ಥರ ಡಿಫ್ರೆಂಟಾಗಿರೋ ಡ್ರಿಂಕ್ಸ್ ಎಲ್ಲ ಅವಾಗವಾಗ ಟ್ರೈ ಮಾಡ್ತಿರ್ತಾರೆ. ಅವ್ರಿಗೆ ಇಷ್ಟ ಆಗ್ತೈತಿ ಆ ಥರ ಸ್ಮೂದಿ, ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿಯೋದು. ಅವ್ರಿಗೆ ಮಾಡಿಕೊಟ್ನಿ, ನಾ ಏನು ಕುಡಿಯೋಂಗಿಲ್ಲ. ನಾನಂತೂ ಚಹಾ ಮಾಡ್ಕೊಂಡು ಕುಡಿದ ಇವರಿಬ್ಬರಿಗೂ ಬೇಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ. ಸಾನ್ವಿಗೆ ಅದಿತಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ತಲೆ ಬಾಚಿ ರೆಡಿ ಮಾಡಿ ನಿಲ್ಲಿಸೀನಿ. ನಾನು ಹಂಗೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ನಮ್ಮ ಮನೆಯವ್ರು ಫಸ್ಟ್ ನಿಮ್ಮದೆಲ್ಲ ಮುಗಿಸ್ಕೊಳ್ರಿ, ನಾ ಆಮೇಲೆ ಸ್ನಾನ ಮಾಡ್ತಾನಂದ್ರು. ಹಾಗಾಗಿ ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದಾಕೆನ ಈಗ ದೇವ್ರ ಮನೆ ಅಷ್ಟು ಗುಡಿಸಿ ಒರೆಸಿರಲಿಲ್ಲ. ಇವಾಗ ಅದನ್ನು ಅಷ್ಟೇ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬ್ರಷಿಂದ ಎಲ್ಲ ಗುಡಿಸಿ ಹಂಗೆ ಅದನ್ನು ಒರೆಸಿ ಇವಾಗ ದೇವರಿಗೆ ದೀಪ ಹಚ್ಚತ್ತೆ ನೋಡ್ರಿ. ಬರೀ ದೀಪ ಅಷ್ಟೇ ಹಚ್ಚಕತ್ತಿದ್ನಿ ಇವತ್ತು. ಕರೆಂಟ್ ಒಂದು ಹೋಗಿಬಿಟ್ಟಿದ್ದು ನೋಡ್ರಿ ನಮ್ಮ ಮನೆ ಹತ್ರ ಅಂತೂ. ಯಾವಾಗಲೂ ಈಗಂತೂ ಸರಿಯಾಗಿ ಕರೆಂಟೇ ಇರೋದಿಲ್ಲ, ಜಾಸ್ತಿ ಕರೆಂಟ್ ತೆಗಿತಾರೋ. ಇವರಿಬ್ಬರು ಬೇರೆ ರೆಡಿ ಆದಮೇಲೆ ಹೋಗೋಣ ಬಾ ಅಂತ ನಿಂತಿದ್ರು. ನನಗಿನ್ನ ಸಣ್ಣ ಪುಟ್ಟ ಕೆಲಸ ಇದ್ದು, ನಾನು ಹಂಗೆ ಹೋಗೋಣ ತಡಿ ಅಂತೇಳಿ ಹಂಗೆ ಕೆಲಸನ ಮಾಡಾಕತ್ತಿದ್ನಿ ನೋಡ್ರಿ. ಚಪ್ಪಲ್ ಬೇರೆ ಹಾಕೊಂಡು ರೆಡಿಯಾಗಿ ನಿಂತುಬಿಟ್ಟಿದ್ರು ಅವ್ರು. ನಾನಿನ್ನು ನಮ್ಮ ಮನೆಯವ್ರ ಬಾಕ್ಸಿಗೆ
ಊಟ ಎಲ್ಲ ರೆಡಿ ಮಾಡಬೇಕಿತ್ತು. ಯಾಕಂದ್ರೆ ಅವರು ಹೋಗೋರಿದ್ರು, ಅವ್ರಿಗೂ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಆದಷ್ಟು ಕೆಲಸ ಮುಗಿಸೇ ಹೋದ್ರಾತಂಥೇಳಿ ನಾನು ಅವರಿಗೆ ತಡಿ ಬರ್ತಾನಂಥೇಳಿ ಬನ್ನಿ. ಅವರು ಸ್ವಲ್ಪ ಹೊತ್ತು ಆಟ ಆಡ್ರು, ಆಮೇಲೆ ವಾಪಸ್ ಒಳಗೆ ಬಂದರು. ನಾಷ್ಟ ಮಾಡಿಸಿ ಕರ್ಕೊಂಡು ಹೋದ್ರಾತಂಥೇಳಿ ಇವಾಗ ಇಬ್ಬರಿಗೂ ನಾಷ್ಟ ಹಾಕ್ಕೊಟ್ಟೀನಿ. ಅವರು ನಾಷ್ಟ ಮಾಡಕತ್ತಾರು. ಇನ್ನು ನಮ್ಮ ಮನೆಯವ್ರ ಬಾಕ್ಸ್ ಒಂದು ರೆಡಿ ಮಾಡಿ ನಾವು ಮೀಟಿಂಗ್ ಹೋಗ್ಬೇಕು ನೋಡ್ರಿ. ಮೀಟಿಂಗ್ 9:50 9:50 to 10, ಬರೀ 10 ಮಿನಿಟ್ಸ್ ಅಷ್ಟೇ ಇತ್ತು. ಆ 10 ಮಿನಿಟ್ಸ್ಗೋಸ್ಕರ ನೋಡ್ರಿ ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಹೋಗ್ಬೇಕಾದ್ರೆ ಇವತ್ತು ಒಂಥರ ಜಾಸ್ತಿ ಕೆಲಸ ಆಯ್ತು ಅನ್ನಿಸ್ತು ನನಗೆ. ಯಾಕಂದರೆ ಡೈಲಿ ಸ್ಕೂಲಿಗೆ ಸಾನ್ವಿಗೆ ರೆಡಿ ಮಾಡಿ ಆಕಿದ ಬಾಕ್ಸ್ ಒಂದು ರೆಡಿ ಮಾಡಿ ಕಳಿಸ್ಬಿಡ್ತೇವೆ. ಆಮೇಲೆ ನಿಧಾನಕ್ಕೆ ನಾನೆಲ್ಲ ಕೆಲಸ ಮಾಡ್ಕೋತೀನಿ. ಆದರೆ ಇವತ್ತು ನಾನು ರೆಡಿಯಾಗಿ ಅದಿತಿಗೂ ರೆಡಿ ಮಾಡಿ ಎಲ್ಲ ಹೋಗಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಆಯ್ತು ನನಗೆ. ಹರಿಬರಿ ಆಗೋಯ್ತು ಜಾಸ್ತಿ. ನಮ್ಮ ಮನೆಯವ್ರಿಗೂ ಬೇರೆ ಕಡೆ ಬಾಕ್ಸು ರೆಡಿ ಮಾಡಬೇಕಿತ್ತು. ಇವತ್ತು ಟೊಮೆಟೊ ರೈಸ್ ಮಾಡಿದ್ನಿ. ಟೊಮೆಟೊ ರೈಸು ಆಮೇಲೆ ಅಂಬ್ಲಿ ಮಾಡಿದ್ನಿ. ಬೆಳಗ್ಗೆ ಮಧ್ಯಾಹ್ನ 2 ಹೊತ್ತಿಗೂ ನಾನು ಅದನ್ನ ಮಾಡಿಬಿಟ್ಟಿದ್ನಿ. ಯಾಕಂದರೆ ಈಗ 2-3 ಮಾಡ್ಕೊಂಡು ಕೂರೋಕ್ಕಾಗಂಗಿಲ್ಲ. ಅದ್ರಾಗ ಬೇರೆ ಗ್ಯಾಸದೊಂದು ಸಮಸ್ಯೆ ಐತಿ ಈಗ ಬೆಂಗಳೂರಾಗ. ಅದಕ್ಕೋಸ್ಕರ ನಾನು ನೋಡ್ಕೊಂಡು ಮಾಡಕತ್ತೀನಿ ನೋಡ್ರಿ. ಗೌರ್ಮೆಂಟ್ ಗ್ಯಾಸ್ ಆದ್ರೆ ಬುಕ್ ಮಾಡಿದ್ಕೊಳ್ಳಿ ಬಂದುಬಿಡ್ತೈತಿ. ಆದರೆ ನಮ್ಮದು ಪ್ರೈವೇಟ್ ಗ್ಯಾಸ್ ಹಂಗಲ್ಲ, ಸಿಗಾತಿಲ್ಲ. ಅದಕ್ಕೋಸ್ಕರ ನಾನು ಬರೀ ರೈಸ್ ಐಟಮ್ಸ್ ಅಷ್ಟೇ ಮಾಡತ್ತೇನೆ. ಈಗ ಚಪಾತಿ ಅದು ಮಾಡೋದು ಕಡಿಮೆ ಮಾಡಿದ್ದೀನಿ. ಎಲ್ಲ ಡಬ್ಬಿ ಎಲ್ಲ ಪ್ಯಾಕ್ ಮಾಡಿ ನಮ್ಮ ಮನೆಯವ್ರನ್ನ ಕಳಿಸೀನಿ. ಹಂಗೆ ನಾವು ಸ್ಕೂಲಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬಂದೀವಿ ನೋಡ್ರಿ. ಬರೀ 10 ನಿಮಿಷ ಇತ್ತು, ಬೇಗ ಹೋದವ್ರನ್ನ ಮುಗಿಸ್ಕೊಂಡು ಬಂದುಬಿಟ್ಟಿವಿ. ಬಂದಾದ್ಮೇಲೆ ಅವರಿಬ್ಬರು ಆಟ ಆಡಕತ್ತಿದ್ರು. ಆಮೇಲೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಕೂಲನ್ನು ರಜೆ ಇತ್ತಲ್ಲ, ಸ್ನಿಗ್ಧ ಬಂದಿದ್ಲು. ಎಲ್ಲ ಮಕ್ಕಳು ನಮ್ಮ ಮನೆ ಹತ್ರನ ಆಟ ಆಡಕತ್ತಿದ್ರು. ಸುಮಾರು ಹೊತ್ತು ಆಟ ಆಡಿರು. ಆಟ ಆಡಿ ಮತ್ತು ಮನೆಗೆ ಬಂದು ಊಟ ಮಾಡ್ರಿ ಇಬ್ಬರು. ಊಟ ಮಾಡಿ ಅವರು ಮಲ್ಕೊಂಡ್ರು. ನಾನು ಊಟ ಮಾಡಿ ಇಷ್ಟು ಬಟ್ಟೆ ಇದ್ದು ನೋಡ್ರಿ, ಎಷ್ಟು ಕೊಂಡ ಬಟ್ಟೆ ಇದ್ದು, ಒಂದು 2 ಲೋಡ್ ಬಟ್ಟೆ ಇವ. ನಾನು ಮಡ್ಸೇ ಇರಲಿಲ್ಲ, ತಂದು ಹಂಗೆ ಚೇರ್ ಮೇಲೆ ಹಾಕಿ ಇಟ್ಬಿಟ್ಟಿದ್ನಿ. ಇವಾಗ ಎಲ್ಲನೂ ಮಡ್ಚಾಕತ್ತೀನಿ. ಅದಿತಿ ಮತ್ತು ಸಾನ್ವಿ ಇಬ್ಬರು ಮಲ್ಕೊಂಡಿರು ನೋಡ್ರಿ. ಸಾನ್ವಿ ಇನ್ನು ಮಲ್ಕೊಳಕತ್ತಿದ್ಲು ಟಿ ವಿ ನೋಡ್ಕೊತ. ಅದಿತಿ ಅಂತೂ ಆಲ್ರೆಡಿ ನಿದ್ದೆ ಮಾಡಕತ್ತಿದ್ಲು. ನಾನು ಬಟ್ಟೆ ಮಡ್ಸಾತೀನಿ. ಎಲ್ಲನೂ ಇವಾಗ ಬಟ್ಟೆ ಮಡ್ಸಿಟ್ಕೊಂಡ್ರೆ ಸಂಜೆ ಮುಂದೆ ಫ್ರೀ ಅಕ್ಕನೆ ಅಂತೇಳಿ ಇವಾಗೆಲ್ಲ ಮಡ್ಸಾತೀನಿ. ಸಂಜೆ ಮತ್ತು ಮಡ್ಚಿರಾತಂತೇಳಿ ಬಿಟ್ಟನೆ ಅಂದ್ರೆ ಕರೆಂಟ್ ಹೋದು ಅಂದ್ರೆ ಮುಗೀತು ನೋಡ್ರಿ. ಕತ್ಲಾತಂದ್ರೆ ನನಗೂ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಹಾಲ್ನಾಗ ಅಡುಗೆ ಮನೆಯಾಗ ಅಷ್ಟೇ ನಾವು ಚಾರ್ಜರ್ ಲೈಟ್ ಹಾಕಿದ್ದೀವಿ, ರೂಮ್ನಾಗ ಹಾಕಿಲ್ಲ. ಅಲ್ಲಿ ಫುಲ್ ಕತ್ಲಿರ್ತೈತಿ. ಕತ್ತಲಾಗಂತೂ ಮಡ್ಚೋಕ್ಕಾಗೋದಿಲ್ಲ. ಮತ್ತು ಇವು ಹಂಗೆ ಪೆಂಡಿಂಗ್ ಉಳಿದ್ಬಿಡ್ತಾವೆ. ದಿನ ಬಟ್ಟೆ ವಾಶ್ ಹಾಕೋದು, ತೆಗೆದು ಅಲ್ಲಿ ಚೇರ್ ಮೇಲೆ ಇಡೋದು, ಹಿಂಗೆ ಆಗತ್ತಿತ್ತು. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ನಾನು ರೆಸ್ಟ್ ಮಾಡೋದು ಬೇಡ, ಬಟ್ಟೆ ಎಲ್ಲ ಮಡ್ಸಿರಾತಂತೇಳಿ ಪೂರ್ತಿ ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಟು ಅಷ್ಟೊತ್ತಿಗಾಗಲೇ ಟೈಮ 5:30 6 ಆಗಕ್ಕೆ ಬಂದಿತ್ತು. ಮತ್ತು ಮನೆಯೆಲ್ಲ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ನಾನು ಚಹಾ ಮಾಡ್ಕೊಂಡು ಕೊಡೋದು. ಇನ್ನೇನು ಚಪಾತಿ ಪಲ್ಯ ಮಾಡ್ಬೇಕಂತ ಅನ್ನತ್ತೀನಿ. ನಮ್ಮ ಮನೆಯವ್ರು ಫೋನ್ ಮಾಡಿ ಏನೂ ಮಾಡಬೇಡ, ಅವಲಕ್ಕಿ ಅಷ್ಟೇ ಮಾಡು, ಅವಲಕ್ಕಿ ತಿನ್ನೋಂಗಾಗೈತಿ, ಅವಲಕ್ಕಿ ಮಾಡು, ಮೊಸರು ತೊಗೊಂಡು ಬರ್ತೀನಿ ಅಂತಂದರು. ಸರಿ ಆಯ್ತು ಅಂತೇಳಿ ನಾನೀಗ ಚಪಾತಿ ಮಾಡೋದು ಕ್ಯಾನ್ಸಲ್ ಮಾಡಿ ಈಗ ಅವಲಕ್ಕಿ ಮಾಡಕತ್ತಿ ನೋಡ್ರಿ. ನಾನು ಹೀರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ. ಆದ್ರೆ ಅವ್ರ ಬೇಡ ಅಂದ ತಕ್ಷಣ ನಾನು ಅವಲಕ್ಕಿನ ಮಾಡಕತ್ನಿ. ಭಾಳ ದಿವಸ ಆಗಿತ್ತು ನಮ್ಮ ಮನ್ಯಾಗಂತೂ ಅವಲಕ್ಕಿ ಮಾಡಿ. ಇವತ್ತು ರಾತ್ರಿಗೆ ಅವಲಕ್ಕಿ ಮಾಡಿ ಅವಲಕ್ಕಿ ತಿಂದೀವಿ. ಇದು ಸ್ಯಾಟರ್ಡೇ ಬ್ಲಾಗ್. ಇದಾದಮೇಲೆ ನಾನು ಕಂಟಿನ್ಯೂ ಮಾಡಲಿಲ್ಲ. ಊಟ ಮಾಡಿದ್ದೀವಿ. ಅವತ್ತು ಅಷ್ಟೇ 7:30ಗೆ ಕರೆಂಟ್ ಹೋಗಿ 9:30 ಆದರೂ ಕರೆಂಟೇ ಬರಲಿಲ್ಲ. ಹಾಗಾಗಿ ನಾನು ಯಾವುದೇ ಥರ ಬ್ಲಾಗ್ನ ಮಾಡಲಿಲ್ಲ. 9:30 ಕರೆಂಟ್ ಬಂದಮೇಲೆ ಆಲ್ರೆಡಿ ನಮ್ಮದು ಊಟ ಆಗಿ ಪಾತ್ರೆ ತೊಳೆದು ಮಲ್ಕೊಳತ್ತಿದ್ದೀವಿ ನಾವು. ಆವಾಗ ಕರೆಂಟ್ ಬಂದು ಇನ್ನು ಅವಾಗ ಯಾವ ಬ್ಲಾಗ್ ಮಾಡೋದನ್ನ ಅಂಥೇಳಿ ಆ ಬ್ಲಾಗನ್ನ ನಾನು ಎಂಡನೂ ಮಾಡಲಿಲ್ಲ, ಹಂಗೆ ಸ್ಟಾಪ್ ಇಟ್ಬಿಟ್ನಿ. ನೆಕ್ಸ್ಟ್ ಡೇ ಅದ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೀನಿ. ಸಂಡೇನೂ ಇಡೀ ದಿವಸ ಬ್ಲಾಗ್ ಮಾಡಿರತ್ತಂತೇಳಿ ಅಂದ್ಕೊಂಡು, ಆದರೆ ಅವತ್ತು ಆಗಲಿಲ್ಲ ನೋಡ್ರಿ. ಯಾಕಂದ್ರೆ ಅವತ್ತು ಏನದು ದೋಸೆ ಚಟ್ನಿ ಪಲ್ಯ ಮಾಡಿಬಿಟ್ಟಿದ್ನಿ. ಬೆಳಗ್ಗೆ ಮಾಡೀನಿ, 3 ಹೊತ್ತು ತಿಂದೀವಿ. ಅದಕ್ಕೆ ಅದು ವ್ಲಾಗ ಏನು ಸರಿಯಾಗಿ ಆಗಲಿಲ್ಲ. ಅಷ್ಟಾದ ತಕ್ಷಣ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ. ಯಾವುದೋ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅದು ಸ್ವಲ್ಪ ಸಣ್ಣದಿತ್ತಲ್ಲ, ಹಾಗಾಗಿ 2 ದಿನದ ವೀಡಿಯೋನ ಒಂದರಲ್ಲೇ ನಾನು ಶೇರ್ ಮಾಡತ್ತೀನಿ. ಬೆಳಗ್ಗೆನೇ ಎದ್ದು ನಾನು ಚಹಾ ಮಾಡ್ಕೊಂಡಿನಿ. ಸಾನ್ವಿಗೆ ಅದಿತಿಗೆ ಇಬ್ಬರಿಗೂ ಹಾಲು ಕೊಟ್ಟಿದ್ದು ನೋಡ್ರಿ. ನಮ್ಮ ಮನೆಯವ್ರಿಗೆ ಜೀರಿಗೆ ನೀರು ಮಾಡಿಕೊಟ್ಟಿದ್ನಿ, ಅವರು ಕುಡಿಯತ್ತಿದ್ರು. ಈಗ ಹಾಲು ಕುಡಿದ ತಕ್ಷಣ ಅವರಿಬ್ಬರು ಆಟ ಆಡ್ಕೊತ ಕೂತ್ಕೊಂಡಿದ್ರು. ಬರೆಯೋದು ಆಮೇಲೆ ಕಲರ್ ಮಾಡೋದು ಮಾಡ್ಕೊಂಡು ಕೂತಿದ್ರು. ನಾನು ಬೇಗ ಆಲೂಗಡ್ಡೆ ಪಲ್ಯ ಮಾಡೀನಿ, ಚಟ್ನಿ ಮಾಡೀನಿ. ಆಮೇಲೆ ದೋಸೆ ಹಿಟ್ಟಂತೂ ರೆಡಿ ಇತ್ತು. ಇನ್ನು ದೋಸೆ ಹಾಕಿ ಕೊಡಬೇಕಿತ್ತು ಇಬ್ಬರಿಗೂ. ಆಮೇಲೆ ಇಬ್ಬರದು ಸ್ನಾನ ಆಗಬೇಕಿತ್ತು. ಸಾನ್ವಿದು ತಲೆ ಸ್ನಾನ ಇತ್ತು, ಅದಿತಿದು ಇರಲಿಲ್ಲ. ಆಕೆಗೆ ಹಿಂದಿನ ದಿವಸನ ನಾನು ತಲೆ ಸ್ನಾನ ಮಾಡಿಬಿಟ್ಟಿದ್ನಿ. ಮತ್ತು ಅದಿತಿಗೆ ತಲೆ ಸ್ನಾನ ಮಾಡೋದಂದ್ರೆ ಒಟ್ಟೆ ಇಷ್ಟ ಆಗಂಗಿಲ್ಲ ನೋಡ್ರಿ. ಆಕೆ ಹಿಂದಿನ ದಿವಸ ಸ್ನಾನ ಮಾಡುವಾಗ ಸಿಕ್ಕಾಪಟ್ಟೆ ಅಳಕತ್ತಿದ್ಲು. ಇವತ್ತಂತೂ ಆಕೆಗೆ ಇರಲಿಲ್ಲ ತಲೆ ಸ್ನಾನ, ಬರೀ ಸಾನ್ವಿಗಷ್ಟೇ ಇತ್ತು. ಆಕೆಗೆ ಮಾಡಿಸಿರಾತಂತೇಳಿ ಫಸ್ಟ್ ಇಬ್ಬರಿಗೂ ನಾನು ದೋಸೆ ಮಾಡಿ ನಾಷ್ಟ ಹಾಕಿಕೊಟ್ನಿ. ಇವಾಗ ಇಬ್ಬರು ನಾಷ್ಟ ಮಾಡಕತ್ತಾರು. ಇವ್ರದ್ದಾದ್ಮೇಲೆ ನಾವು ನಾಷ್ಟ ಮಾಡಬೇಕು.
ಇದಾದಮೇಲೆ ನಾನು ಯಾವುದೇ ಥರ ವ್ಲಾಗ್ ಮಾಡಲಿಲ್ಲ ನೋಡಿರಿ. ಹಂಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಬಾಯ್.